ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರೀತಿಯ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ? ಎಲ್ಲ ಬಹಳ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಈ ಒಂದು ವಿಜ್ಞಾನದ ಸೆಷನ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ ಕೂಡ. ಇವತ್ತಿನ ಸೆಷನ್ ಅನ್ನ ನಾವು ಶುರು ಮಾಡೋಣ ನಮ್ಮ ಹಳೆಯ ಸೆಷನ್ ನ ಒಂದು ರೆಫರೆನ್ಸ್ ಪಾಯಿಂಟ್ ಮೇಲೆ. ಓಕೆ, ಹಳೆ ಸೆಷನ್ ಅಲ್ಲಿ ನಾವೇನ್ ಮಾತಾಡ್ತಾ ಇದ್ವಿ? ಎಸ್, ನಾವು ಸ್ಟೇಟ್ಸ್ ಆಫ್ ಮ್ಯಾಟರ್ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ, ಹೌದಲ್ವಾ? ಕೆಲವೊಂದು ಲೈವ್ ಎಕ್ಸ್ಪೆರಿಮೆಂಟ್ಸ್ ಗಳನ್ನೆಲ್ಲ ನೋಡಿದ್ವಿ, ನೆನ್ಪಿದ್ಯಾ? ನೆನ್ಪಿದ್ಯಾ? ವೆರಿ ಗುಡ್. ಇವಾಗ ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ನಿಮ್ಗೊಂದು ಸವಾಲನ್ನ ಹಾಕಿದ್ದೆ, ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ಈ ಒಂದು ಫಿಟ್ಸ್ ಬಂದಾಗ, ಸೀಸರ್ ಆದಾಗ ನಾವು ಅಂಥವ್ರಿಗೆ ಕಬ್ಬಿಣದ ಕೀಲಿ ಕೈಯನ್ನ ಕೊಡ್ತೀವಿ. ಯಾಕೆ ಕೊಡ್ತೀವಿ? ಹಾಗೆ ಕೊಡೋದು ಸರಿನಾ ಅಂತ ನಾನು ಕೇಳಿದ್ದೆ. ಹೌದಾ? ಹೌದಲ್ವಾ? ಈಗ ಅದಕ್ಕೆ ಉತ್ತರವನ್ನ ನಾವು ಕಂಡ್ಕೊಳ್ಳೋಣ. ಓಕೆ, ಫಿಟ್ಸ್ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಸೀಸರ್ ಅಂತ ಕರಿತೀವಿ ನಾವು. ಏನಂತೀವಿ? ಸೀಸರ್ ಅಂತ ಕರಿತೀವಿ. ನನ್ನ ಧ್ವನಿ ನಿಮ್ಮೆಲ್ಲರಿಗೂ ಕೇಳಿಸ್ತಾ ಇದೆಯಲ್ಲ? ಹಾಗೂ ನನ್ನ ಸ್ಕ್ರೀನ್ ಸಹ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಕಾಣಿಸ್ತಿಲ್ವಾ? ಓಕೆ, ಇನ್ನೊಮ್ಮೆ ಶೇರ್ ಮಾಡ್ತೀನಿ ನಾನು. ಈಗ ಕಾಣುತ್ತಾ? ಓಕೆ, ನೀವು ಇದನ್ನ ನೋಟ್ ಮಾಡ್ಕೊಬಹುದು. ಫಿಟ್ಸ್ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಸೀಸರ್ಸ್ ಅಂತ ಕರಿತೀವಿ. ಸಿಸರ್ ಬೇರೆ, ಕತ್ರಿ ಬೇರೆ, ಸೀಸರ್ ಬೇರೆ. ಓಕೆ, ಇಂಗ್ಲಿಷ್ ಟೀಚರ್ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಿಮ್ಗೆ ಹೇಳ್ಕೊಡ್ತಾರೆ. ಓಕೆ, ಈಗ ನೋಡೋಣ, ಒಂದು ಆಟದ ಮೂಲಕ ಫಿಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಜನರಿಗೆ ಫಿಟ್ ಅಥವಾ ಸೀಸರ್ ಬಂದಾಗ ಕೈಗೆ ಕಬ್ಬಿಣದ ಕೀಲಿ ಕೈ, ಚೈನ್ ಅಥವಾ ಕಬ್ಬಿಣದ ವಸ್ತುವನ್ನ ಕೊಡೋದು ಸರಿನಾ ತಪ್ಪ? ಆನ್ಸರ್ ಏನಂತ ಬಂತು? ಸರಿ ಅಂತ ಬಂತು, ತಪ್ಪು ಅಂತ ಬಂತು. ಹೌದಾ? ಗೊತ್ತಾಗ್ತಿಲ್ವಾ ನಿಮ್ಗೆ? ಇನ್ನೊಮ್ಮೆ ಶೇರ್ ಮಾಡ್ತೀನಿ ನೋಡಿ.
ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಕೂಡ ವಿಜ್ಞಾನದ ವಿದ್ಯಾಶಕ್ತಿಯ ಸೆಷನ್ಗೆ ಆತ್ಮೀಯವಾದಂತಹ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಹೋದ ತರಗತಿಯಲ್ಲಿ ನಾವು ಫಿಟ್ಸ್ ಅಥವಾ ಸೀಸರ್ ನ ಬಗ್ಗೆ ಮಾತಾಡಿದ್ವಿ, ರೈಟ್? ಇವತ್ತಿನ ಸೆಷನ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ವರ್ಡ್ ವಾಲ್ ಆಕ್ಟಿವಿಟಿ ಮೂಲಕ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ಪಡ್ಕೊಳ್ತಾ ಬರೋಣ. ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆಯಾ? ಎಸ್, ಓಕೆ. ನೋಡಿ, ಇದನ್ನ ಒಂದು ಆಟದ ಮೂಲಕ ನೋಡೋಣ. ಮೊದಲನೇದಾಗಿ, ಜನರಿಗೆ ಫಿಟ್ಸ್ ಅಥವಾ ಸೀಸರ್ ಬಂದಾಗ ಕೈಗೆ ಕಬ್ಬಿಣದ ಕೀಲಿ ಕೈ, ಚೈನ್ ಅಥವಾ ಕಬ್ಬಿಣದ ವಸ್ತುವನ್ನ ಕೊಡ್ತಾರೆ. ಸರಿನಾ ತಪ್ಪಾ? ಆದ್ರೆ ಇದು ಸರಿ ತಾನೆ, ನಾವು ಫಿಲಂಗಳಲ್ಲೆಲ್ಲ ನೋಡಿದೀವಿ. ಆದ್ರೆ ಇದು ತಪ್ಪು ಅಂತ ಹೇಳ್ತಾ ಇದೆ. ನಾವ್ ಆ ರೀತಿ ಮಾಡೋದು ತಪ್ಪಂತೆ. ಹಾಗಾದ್ರೆ ಕಬ್ಬಿಣಕ್ಕೂ ಈ ರೀತಿಯಾದಂತಹ ಕೀಲಿ ಕೈ ಕೊಡೋದಕ್ಕೂ ಸಂಬಂಧ ಇಲ್ವಾ ಅಂದ್ರೆ ಇಲ್ಲ ಅಂತ ಹೇಳ್ತಾ ಇದೆ. ಸೊ ನಾವ್ ಕಲ್ತಿರೋದ್ಗೂ ಈಗ ನಡೀತಾ ಇರೋದಕ್ಕೂ ಸಂಪೂರ್ಣವಾಗಿ ವ್ಯತಿರಿಕ್ತ. ಯಾಕಂದ್ರೆ ಈ ಫಿಟ್ಸ್ ಅಂದ್ರೆ ಏನು ನೋಡಿ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅಥವಾ ವಿದ್ಯುತ್ ಸಂಕೇತಗಳು ಅನಿಯಂತ್ರಿತ ಏರುಪೇರಿನಿಂದ ಬರುತ್ತೆ. ಇದು ದೇಹದ ನರಮಂಡಲಕ್ಕೆ ಸಂಬಂಧಿಸಿದಂತಹ ತಾತ್ಕಾಲಿಕ ತೊಂದರೆ. ಇದು ಸರಿ ಅಂತ ಹೇಳುತ್ತೆ. ಅಂದ್ರೆ ಇಟ್ ರಿಲೇಟೆಡ್ ಟು ಅವರ್ ಬಾಡಿ ನರ್ವಸ್ ಸಿಸ್ಟಮ್. ಜನರ ಕೈಗೆ ಈ ರೀತಿಯಾದಂತ ಆದಾಗ 1-2 ನಿಮಿಷದಲ್ಲಿ ಅವರು ಸರಿ ಹೋಗ್ಬಿಡ್ತಾರೆ. ಹೆಚ್ಚಿನ ಟೈಮ್ ಅಲ್ಲಿ ಫಿಟ್ಸ್ ಬಂದಾಗ 1 ಅಥವಾ 2 ನಿಮಿಷದಲ್ಲಿ ತಾನಾಗಿಯೇ ತಾನು ಶಮನಗೊಳ್ಳುತ್ತೆ. ಅದು ತನ್ನ ಪಾಡಿಗೆ ಅದು ಸರಿ ಹೋಗುತ್ತೆ. 1-2 ಮಿನಿಟ್ಸ್ ಆಗಿರುತ್ತೆ ಅಷ್ಟೇ. ಈಗ ಕೀಲಿ ಕೊಡೋದ್ರಿಂದ ಅಪಾಯ ಏನಾಗುತ್ತೆ ನೋಡಿ, ಅದು ಚೂಪಾಗಿರೋದ್ರಿಂದ ಅವ್ರಿಗೆ ಗಾಯ ಆಗಬಹುದು ಈಗದ್ ಕೈ ಕೊಟ್ಟಾಗ, ಅಥವಾ ಬಾಯಲ್ಲಿ ಕೆಲವ್ರು ಇರ್ತಾರಿಂದ ಚೋಕಿಂಗ್ ಸಹ ಆಗಬಹುದು. ಇದಿಷ್ಟು ಈ ರೀತಿ ಕೀಲಿ ಕೈಗಳನ್ನ ಕೊಡೋದ್ರಿಂದ ಉಂಟಾಗುವಂತ ತೊಂದ್ರೆ. ಫಿಟ್ಸ್ ಬಂದಾಗ ಕೈಗೆ ಕಬ್ಬಿಣದ ಕೀಲಿ ಕೊಡೋದು ಮೂಢನಂಬಿಕೆ ಅಷ್ಟೇ. ಕೀಲಿ ಕೊಡುವ ಬದಲು ಅವರನ್ನ ಸುರಕ್ಷಿತವಾದಂತಹ ಮಗ್ಗಲಿಗೆ ಮಲಗಿಸಿ ಆರೈಕೆ ಮಾಡೋದೇ ನಿಜವಾದ ಮಾನವೀಯತೆ ಮತ್ತು ವಿಜ್ಞಾನ. ಆದ್ರಿಂದ ಅದಾದ ನಂತರ ಅವ್ರನ್ನ ಒಂದೊಳ್ಳೆ ಡಾಕ್ಟರ್ ಹತ್ರ ತೋರಿಸ್ಬೇಕಾಗತ್ತೆ. ಸೊ ಈ ಪರ್ಟಿಕ್ಯುಲರ್ ಆಕ್ಟಿವಿಟಿಯಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ? ಆನ್ಸರ್ಸ್ ಗಳನ್ನ ನೋಡೋಣ. ಮೊದಲನೇದಾಗಿ, ಜನರಿಗೆ ಫಿಟ್ಸ್ ಅಥವಾ ಸೀಸರ್ಸ್ ಬಂದಾಗ ಕೈಗೆ ಕಬ್ಬಿಣದ ಕೀಲಿ, ಚೈನ್ ಅಥವಾ ಕಬ್ಬಿಣದ ವಸ್ತು, ಐರನ್ ಮೆಟಲ್ಸ್ ಏನಿರುತ್ತೆ ಅದು ಕೊಡೋದು ಸಂಪೂರ್ಣವಾಗಿ ತಪ್ಪು. ಅದು ಸರಿನೇ ಅಲ್ಲ. ಯಾಕಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲೆಲ್ಲ ಜನರು ಏನ್ ಮಾಡ್ಕೊಂತ ಇದ್ರು, ಈ ಫಿಟ್ಸ್ ಬಂದಾಗ ದೇಹ ವಿಪರೀತವಾಗಿ ನಡ್ಬಿಡೋದಲ್ವಾ? ಯಾವ್ದೋ ಒಂದು ದುಷ್ಟಶಕ್ತಿಯ ಪ್ರಭಾವ ಆಗಿದೆ, ಕಬ್ಬಿಣ ಈ ಕೆಟ್ಟ ಶಕ್ತಿಗಳನ್ನ ದೂರ ಇಡುವಂತಹ ಶಕ್ತಿ ಇದೆ ಅಂತ ಮೂಢನಂಬಿಕೆ ಇರ್ತಾ ಇತ್ತು. ಹಾಗಾಗಿ ಅಂತವ್ರ ಕೈಗೆ ಕಬ್ಬಿಣದ ಕೀಲಿ ಕೈಗಳನ್ನ ಕೊಡ್ತಾ ಇದ್ರು. ಬಟ್ ಇನ್ ರಿಯಾಲಿಟಿ, ವಿಜ್ಞಾನದ ವಿದ್ಯಾರ್ಥಿಗಳಾಗಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಮಿದುಳಿನ ಸಿಗ್ನಲ್ ಗಳ ಏರುಪೇರು, ಫಿಟ್ಸ್ ಅನ್ನೋದು ಮೆದುಳಿನಲ್ಲಿ ಹಠಾತ್ ಆಗಿ ಉಂಟಾಗುವಂತ ವಿದ್ಯುತ್ ಸಂಕೇತ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅದು ಏರ್ಪೇರ್ ಆಗುತ್ತೆ. ಸೊ ಇದು ನರಮಂಡಲಕ್ಕೆ ಸಂಬಂಧಿಸಿದಂತಹ ಒಂದು ತಾತ್ಕಾಲಿಕ ತೊಂದರೆ. ಇಟ್ಸ್ ಅ ಟೆಂಪ್ರವರಿ ಪ್ರಾಬ್ಲಮ್. ಆದ್ರಿಂದ ಈ ಫಿಟ್ಸ್ ಬಂದಾಗ 1-2 ನಿಮಿಷ ಅದು ಫಿಟ್ಸ್ ಇರುತ್ತೆ. ಅದಾದ್ಮೇಲೆ ತಾನಾಗಿ ತಾನು ಅದು ಶಮನಗೊಳ್ಳುತ್ತೆ, ಕಂಪ್ಲೀಟ್ ಆಗಿ ಕಂಟ್ರೋಲ್ ಆಗುತ್ತೆ. ಆದ್ರಿಂದ ಜನರು ಈ ರೀತಿಯಾಗಿ ಕೀಲಿ ಕೈ ಕೊಟ್ಟ ತಕ್ಷಣ ಸರಿ ಹೋಯ್ತು ಅಂತ ನಂಬಕ್ಕೆ ಶುರು ಮಾಡಿದ್ರು. ಬಟ್ ನೆನ್ಪಿರ್ಲಿ ಮಕ್ಕಳೇ, ಫಿಟ್ಸ್ ಬಂದಾಗ ಕೈ ಬೆರಳುಗಳು ಗಟ್ಟಿಯಾಗಿ ಬಿಕ್ಕೊಳ್ಳುತ್ತೆ. ಆದ್ರಿಂದ ಚೂಪಾಗಿರುವಂತಹ ಕೀನ ಕೊಟ್ಟಾಗ ಅವ್ರ ಕೈಗಳಿಗೆ ಗಾಯ ಆಗ್ಬಹುದು. ಕೆಲವ್ರಿಗೆ ಬಾಯಿಗೆ ಕೀಲಿ ಅಥವಾ ಚಮಚ ಹಾಕಲು ಯತ್ನಿಸಿದ್ರೆ ಹಲ್ಲು ಮುರಿದು ಹೋಗ್ಬಹುದು, ಉಸಿರು ಕಟ್ಟಂಗ್ ಆಗ್ಬಹುದು. ಆದ್ರಿಂದ ಯಾರಿಗಾದ್ರು ಫಿಟ್ಸ್ ಬಂದಾಗ ಫಸ್ಟ್ ಏಡ್ ಏನ್ ಮಾಡ್ಬೇಕು? ಭಯ ಪಡ್ಬೇಡಿ. ಸುರಕ್ಷಿತವಾದಂತಹ ಜಾಗದಲ್ಲಿ ಅಂಥವ್ರನ್ನ ಮಲಗಿಸಿ ಒಂದೇ ಮಗ್ಗುಲಿಗೆ ತಿರುಗಿಸಿ, ಅದನ್ನ ರಿಕವರಿ ಪೊಸಿಷನ್ ಅಂತ ಕರಿತೀವಿ. ತಲೆಗೆ ದಿಂಬಿನ ಆಸರೆಯನ್ನ ನೀಡಿ ತಕ್ಕ ಸುತ್ತ ಇರುವಂತಹ ಶರ್ಟ್ ಬಟನ್ ಅಥವಾ ಟೈನ ಸಡಿಲ ಮಾಡಿ 5 ನಿಮಿಷಕ್ಕಿಂತ ಹೆಚ್ಚು ಸಮಯ ಫಿಟ್ಸ್ ಇದ್ರೆ ಆಂಬ್ಯುಲೆನ್ಸ್ಗೆ ಫೋನ್ ಮಾಡ್ಬೇಕಾಗತ್ತೆ. ಇದಿಷ್ಟು ಫಿಟ್ಸ್ ಬಂದಾಗ ನಾವು ತೆಗೆದುಕೊಳ್ಬೇಕಾಗಿರುವಂತಹ ಮುನ್ನೆಚ್ಚರಿಕೆಯ ಕ್ರಮ ಆಗಿರುತ್ತೆ. ತಿಳಿತಾ? ಇನ್ಫಾರ್ಮೇಟಿವ್ ಆಗಿತ್ತಾ? ಹೆಲ್ಪ್ಫುಲ್ ಆಗಿತ್ತಾ? ಸರಿ, ಹಾಗಿದ್ರೆ ಈಗ ನಮ್ಮ ಪಾಠದ ಕಡೆಗೆ ಗಮನ ಕೊಡೋಣ. ನಮ್ಮ ಪಾಠ ಅಗೋಚರ ಜೀವ ಜಗತ್ತು ನಮ್ಮ ಬರಿಗಣ್ಣಿನಗೆ ಕಾಣಿಸ್ದೇ ಇರುವಂತದ್ದು. ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರೋದನ್ನ ನಾವು ಅಗೋಚರ ಜೀವ ಜಗತ್ತು ಅಂತ ಕರಿತೀವಿ. ಓಕೆ, ವಿಚ್ ಕೆನಾಟ್ ಬಿ ಸೀನ್ ಥ್ರೂ ಆರ್ ನೇಕೆಡ್ ಐಸ್.
ಅದನ್ನ ಅಗೋಚರ ಜೀವ ಜಗತ್ತು ಅಂತ ಕರಿತೀವಿ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಈಗ ನಾನು ಈ ವೈಟ್ ಬೋರ್ಡ್ ಮೇಲೆ ಒಂದು ಚುಕ್ಕಿ ಇಟ್ರೆ ನಿಮ್ಗೆ ಕಾಣುತ್ತೆ, ಒಂದು ಗೀಟ್ ಎಳೆದ್ರೆ ಕಾಣುತ್ತೆ. ಚಿಕ್ಕ ಚುಕ್ಕಿ ಇಟ್ರೆ, ಚಿಕ್ಕ ಚುಕ್ಕಿ ಇಟ್ರೆ, ಇಲ್ಲೇನೋ ಹಿಂಗಿಟ್ರೆ ಅದ್ ನಮ್ ಕಣ್ಣಿಗೆ ಕಾಣಿಸೋದೇ ಇಲ್ಲ ಅಲ್ವಾ? ಸೊ ಯಾವ್ದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ವೋ ಅದನ್ನ ನಾವು ಅಗೋಚರ ಅಂತ ಕರಿತೀವಿ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ಅಂತಹ ಅಗೋಚರ ಜೀವ ಜಗತ್ತಿನ ಕುರಿತು ನಾವು ಮತ್ತಷ್ಟು ತಿಳ್ಕೊಳಕ್ಕೆ ಹೋಗೋಣ. ರೈಟ್? ಓಕೆ. ಏನಿದು? ಯಾರಾದ್ರೂ ವಾಲಂಟಿಯರ್ ಆಗಿ ಎದ್ಬಿಟ್ಟು ಓದ್ಲಿಕ್ಕೆ ಆಗುತ್ತಾ? ಏನ್ ಕಾಣಿಸ್ತಾ ಇದೆ ನಿಮ್ಗಲ್ಲಿ? ಮಸೂರಗಳ ಅಥವಾ ಸೂಕ್ಷ್ಮ ದರ್ಶಕದ ಆವಿಷ್ಕಾರ ಕಾಣಿಸ್ತಾ ಇದೆ. ಮಕ್ಕಳೇ, ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮ್ಮೆಲ್ಲರಿಗೂ? ಕ್ಯಾನ್ ಯು ಆಲ್ ಲಿಸನ್ ಟು ಮೈ ವಾಯ್ಸ್? ಎಸ್? ಓಕೆ. ನೋಡಿ, ಮಾನವನ ಕಣ್ಣಿಗೆ ನಿರ್ದಿಷ್ಟ ಗಾತ್ರಕ್ಕಿಂತ ಚಿಕ್ಕದಾದ ವಸ್ತುಗಳು ನೇರವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಮ್ಮ ಸುತ್ತಲಿರುವ ಅನೇಕ ಸಣ್ಣ ವಸ್ತುಗಳು ದೀರ್ಘಕಾಲದವರೆಗೆ ನಮ್ಗೆ ಅಪರಿಚಿತವಾಗಿ ಉಳಿದಿದ್ವು. ಯಾಕಂದ್ರೆ ನಮ್ ಕಣ್ಣಿಗೆ ಅದು ಕಾಣಿಸ್ತಾ ಇರ್ಲಿಲ್ಲ. ಅದನ್ನ ಮಸೂರ ಅಥವಾ ಲೆನ್ಸ್ ಮೂಲಕ ನೋಡ್ಲಿಕ್ಕೆ ಶುರು ಮಾಡ್ತಾ ಇದ್ವಿ. ಈಗ ಏನಿದು? ಯಾರಿಗಾದ್ರೂ ಏನಿದು ಅಂತ ಗೊತ್ತಾ? ವೆರಿ ಗುಡ್, ಮ್ಯಾಗ್ನಿಫೈಯರ್ ಗ್ಲಾಸ್, ಭೂತ ಕನ್ನಡಿ ಅಂತ ಕರಿತೀವಿ. ನೋಡಿ, ಈ ಚಿಕ್ಕದಿರುವಂತಹ ಡಾಟ್ ಇದ್ರಲ್ಲಿ ಹೇಗ್ ಕಾಣುತ್ತೆ? ಕಾಣಿಸ್ತಾ ಇದೆಯಾ? ದೊಡ್ಡದಾಗಿ ಕಾಣ್ಲಿಕ್ಕೆ ಹೋಗುತ್ತೆ. ಈ ಅಕ್ಷರಗಳು ಹೇಗ್ ಕಾಣುತ್ತೆ? ಗೊತ್ತಾಗ್ತಾ ಇದೆಯಾ? ದೊಡ್ಡದಾಗಿ ಕಾಣಿಸ್ತಾ ಇದೆ, ಹೌದಾ? ನೋಡಿ ಇಲ್ಲಿ, ಅಗೋಚರ ಜೀವ ಜಗತ್ತು ಕಾಣಿಸುತ್ತಾ? ದೊಡ್ಡದಾಗಿ ಕಾಣಿಸುತ್ತಾ ಇದ್ರಲ್ಲಿ? ಸೊ ಇದಕ್ ನಾವ್ ಏನಂತ ಕರಿತೀವಿ? ಮಸೂರಗಳು ಅಂತ ಕರಿತೀವಿ. ಭೂತ ಕನ್ನಡಿ ಅಂತೀವಿ, ಮಸೂರಗಳು ಅಂತ ಕರಿತೀವಿ. ಈ ರೀತಿಯಾಗಿ ಕಾಣುತ್ತೆ. ನಾನು ಇಲ್ಲೊಂದು ಚಿಕ್ಕ ನಕ್ಷತ್ರವನ್ನ ಬರಿತೀನಿ ನೋಡಿ. ಹೀಗೆ ನಕ್ಷತ್ರ ಬರೆಯೋದು, ಹೌದಾ? ಇದನ್ನ ಇದ್ರಲ್ಲಿ ಭೂತ ಕನ್ನಡಿ ನೋಡೋಣ ಹೇಗ್ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ ವ್ಯತ್ಯಾಸ? ದೂರ ಹೋದಂಗೂ ದೊಡ್ಡದಾಗಿ ಕಾಣಿಸ್ತಾ ಇದೆ, ಹೌದಾ? ಕಾಣಿಸ್ತಾ ಇದೆಯಾ? ಕ್ಯಾನ್ ಎವ್ರಿವನ್ ಸಿ? ಈ ಮಸೂರಗಳು ಬಗ್ಗೆ ನಾವೀಗ ತಿಳ್ಕೊಂತಾ ಹೋಗೋಣ. ಈ ಸೂಕ್ಷ್ಮ ದರ್ಶಕಗಳು ಅಥವಾ ಮಸೂರಗಳು ಹೇಗೆ ಬಂದವು ಅಂತ. ಮಧ್ಯದಲ್ಲಿ ದಪ್ಪ ಹಾಗೂ ಅಂಚುಗಳಲ್ಲಿ ತೆಳುವಾಗಿರುವಂತಹ ಗಾಜಿನ ವಕ್ರತುಂಡು ಸಣ್ಣ ವಸ್ತುಗಳನ್ನ ದೊಡ್ಡದಾಗಿ ತೋರಿಸುತ್ತೆ. ಇದನ್ನ ಜನರು ಕಂಡ್ಕೊಂಡ್ರು. ಇದಕ್ಕೆ ಮಸೂರ ಅಂತ ಕರೆದ್ರು. ಯಾಕಂದ್ರೆ ಇದು ಮಸೂರ್ ದಾಲ್ ಕೇಳಿದಿರಾ? ಆರೆಂಜ್ ಕಲರ್ ಇರುತ್ತೆ, ಮಸೂರ ಬೇಳೆ ಅಂತ ಕರಿತೀವಿ. ಮಕ್ಳಿದ್ರೆ ಆ ಮಕ್ಕಳಿಗೆ ಆ ಬೇಳೆಯ ರಸವನ್ನ ತಿನ್ನಿಸ್ತಾರೆ. ಯಾಕಂದ್ರೆ ಅದು ಆರೋಗ್ಯಕರವಾಗಿ ವೆಯ್ಟ್ ಗೇನ್ ಆಗಕ್ಕೆ ಹೆಲ್ಪ್ ಆಗುತ್ತೆ. 6ನೇ ಕ್ಲಾಸ್ ಅಲ್ಲಿ ನಿಮ್ಗೂ ಸಹ ಪಾಠ ಇತ್ತು. ಏನ್ ಪಾಠ ಇತ್ತು? ನೆನ್ಪಿದ್ಯಾ? ವೆರಿ ಗುಡ್, ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ ಕಲ್ತಿದ್ವಾ? ಹೌದಾ? ಎಸ್. ಸೊ ಆದ್ರಿಂದ ಈ ಮಸೂರ ಬಂದ್ಬಿಟ್ಟು ಆ ಮಸೂರ ಬೇಳೆಯನ್ನ ಹೋಲುತ್ತೆ, ಲೆಂಟಿಲ್ ಅನ್ನ ಹೋಲುತ್ತೆ. ಆದ್ರಿಂದ ಇದಕ್ಕೆ ಹೆಸರು ಲೆನ್ಸ್ ಅಂತ ಬಂತು. ನಾವು ನಮ್ಮ ಸ್ಪೆಕ್ಸ್, ಯಾರಾದ್ರೂ ಸ್ಪೆಕ್ಸ್ ಹಾಕ್ತಾ ಇದ್ರೆ ಸ್ಪೆಕ್ಸಿನ ಗಾಜುನು ನೋಡ್ಬೋದು. ಈ ಭಾಗವನ್ನ ಲೆನ್ಸ್ ಅಂತ ಕರಿತೀವಿ. ಏನಂತೀವಿ? ಭಾಗವನ್ನ ಲೆನ್ಸ್ ಅಂತ ಕರಿತೀವಿ. ಓಕೆ. ಮಧ್ಯದಲ್ಲಿ ದಪ್ಪ ಇರುತ್ತೆ, ಸುತ್ತದಲ್ಲಿ ತೆಳುವಾದಂತಹ ಗಾಜಿರುತ್ತೆ. ಸಾಮಾನ್ಯವಾಗಿ ಇದು ವೃತ್ತಾಕಾರದಲ್ಲಿದೆ. ಯಾವ ಶೇಪ್ ಅಲ್ಲಿ ಇದೆ? ಸರ್ಕಲ್ ಶೇಪ್ ಅಲ್ಲಿ ಇದೆ. ಕ್ಲಿಯರ್ ವಿತ್ ದಿಸ್ ಪಾಯಿಂಟ್? ಎಲ್ಲಾರ್ಗು ಅರ್ಥ ಆಗ್ತಾ ಇದ್ಯಾ? ನನ್ ಧ್ವನಿ ಕೇಳಿಸ್ತಾ ಇದ್ಯಾ? ಯಾರಿಗಾದ್ರೂ ಎಲ್ಲಾದ್ರೂ ಏನೇ ಅನುಮಾನಗಳಿದ್ರು, ಡೌಟ್ಗಳಿದ್ರು ನೀವು ಕೇಳಬಹುದು. ಅರ್ಥ ಆಯ್ತಾ? ಅಟ್ಲೀಸ್ಟ್ ಚಾಟ್ ಬಾಕ್ಸ್ ಅಲ್ಲಾದ್ರೂ ಮೆಸೇಜ್ಗಳನ್ನ ಹಾಕಿ. ಒಂದ್ಸಲ ಅಲ್ಲ, 10 ಸಲ ಬೇಕಾದ್ರೂ ನಾವು ರಿಪೀಟ್ ಮಾಡಿ ನಿಮ್ಗೆ ಅರ್ಥ ಆಗೋ ಹಾಗೆ ಮಾಡ್ತೀವಿ. ಓಕೆ. ವೆಲ್, ಈಗ ಮತ್ತಷ್ಟು ಈ ಮಸೂರಗಳ ಬಗ್ಗೆ ತಿಳ್ಕೊಂತ ನಾವು ಹೋಗೋಣ. ಮೇಡಮ್, ಇದನ್ನೆಲ್ಲ ಬರ್ಕೊಬೇಕಾ? ಎಲ್ಲಾ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅದನ್ನ ಬರ್ಕೊಳ್ಳಿ. ಓಕೆ. ಸೊ ಮಸೂರಗಳು ಏನಾಗುತ್ತೆ? ಕಾಲಾಂತರದಲ್ಲಿ ಅದು ಭೂತ ಕನ್ನಡಿ ಹಾಗೂ ಸೂಕ್ಷ್ಮ ದರ್ಶಕಗಳಾಗಿ ಮಾರ್ಪಾಡಾಗುತ್ತೆ ಅಥವಾ ವಿಕಾಸನಗೊಳ್ತಾ ಹೋಗುತ್ತೆ. ಈ ರೀತಿ ಭೂತ ಕನ್ನಡಿ ಹಾಗೂ ಸೂಕ್ಷ್ಮ ದರ್ಶಕ. ಸೂಕ್ಷ್ಮ ದರ್ಶಕ ಅಂದ್ರೆ
ಸೂಕ್ಷ್ಮ ದರ್ಶಕ ಅಂದ್ರೆ ಏನು ನೋಟ್ ಮಾಡ್ಕೊಳ್ಳಿ. ಮೈಕ್ರೋ ಅಂದ್ರೆ ಏನು? ಸೂಕ್ಷ್ಮವಾಗಿರೋದನ್ನ ತೋರಿಸುವಂಥದ್ದು. ದರ್ಶಕ ನಮ್ಗೆ ತೋರಿಸುವಂಥದ್ದು. ಸೂಕ್ಷ್ಮ ದರ್ಶಕಗಳು ತದನಂತರದಲ್ಲಿ ಕಂಡುಹಿಡಿಯಲ್ಪಟ್ಟ. ಭೂತಗನ್ನಡಿ ಸೂಕ್ಷ್ಮ ದರ್ಶಕಗಳೆಲ್ಲ ಆ ನಂತರದಲ್ಲಿ ಹುಟ್ಟಿದ್ವು. ಆದ್ರಿಂದ ಇವುಗಳು ಬರಿಗಣ್ಣಿಗೆ ಕಾಣಿಸ್ತಾ ಇರುವಂತಹ ಅಗೋಚರ ಸೂಕ್ಷ್ಮ ಜೀವಿಗಳ ಜಗತ್ತನ್ನ ಅನಾವರಣಗೊಳಿಸುತ್ತೆ. ಓಕೆ, ಇದೆಲ್ಲ ಸೂಕ್ಷ್ಮ ಜೀವಿಗಳು ನಮ್ಮ ಬರಿಗಣ್ಣಿಗೆ ಯಾವ್ದ್ಯಾವ್ದು ಕಾಣಿಸ್ತಾ ಇದ್ದಿಲ್ವೋ ಅದನ್ನೆಲ್ಲ ಇದು ನಮ್ಗೆ ತೋರ್ಸ್ಲಿಕ್ಕೆ ಶುರು ಮಾಡ. ಈಗ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಚಟುವಟಿಕೆ ಇದೆ, ಆಕ್ಟಿವಿಟಿ 2.1. ಪ್ಲೀಸ್ ಓಪನ್ ಯುವರ್ ಟೆಕ್ಸ್ಟ್ ಬುಕ್. ಏನ್ ಹೇಳುತ್ತೆ? ಗಾಜಿನ ಫ್ಲಾಸ್ಕ್ ನ ಬಳಸಿ ವರ್ಧನೆಯನ್ನ ಮಾಡೋದ್ರ ಕುರಿತು ಅದು ನಮ್ಗೆ ಹೇಳುತ್ತೆ. ಓಕೆ, ಗಾಜಿನ ಫ್ಲಾಸ್ಕ್ ಬಳಸಿ ವರ್ಧನೆ, ಮ್ಯಾಗ್ನಿಫಿಕೇಶನ್ ಅಂತ ನಾವ್ ಇದನ್ನ ಕರಿತೀವಿ ಇಂಗ್ಲಿಷ್ ನಲ್ಲಿ. ದುಂಡಗಿನ ತಳವುಳ್ಳ ಫ್ಲಾಸ್ಕ್ ಅನ್ನ ನೀರಿನಿಂದ ತುಂಬಿದ ಅದನ್ನ ಪುಸ್ತಕದ ಅಕ್ಷರ ಮೇಲಿಟ್ಟು ನೋಡಿದಾಗ ಅಕ್ಷರಗಳು ದೊಡ್ಡದಾಗಿ ಕಾಣಿಸುತ್ತೆ. ಕೆಲವರೆಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಸ್ಕೇಲ್ಗಳು ಬರ್ತಿತ್ತಲ್ಲ, ರೂಲರ್ಗಳು, ಸ್ಕೇಲ್ಗಳನ್ನಲ್ಲಿ ಇಟ್ಟು ನೋಡ್ತಾ ಇದ್ವಿ, ಅಕ್ಷರ ದೊಡ್ಡದಾಗಿ ಕಾಣಿಸುತ್ತಲ್ಲ ಅಂತ. ಅಂದ್ರೆ ಇದರ ತತ್ವ ಏನಿದೆ? ನಥಿಂಗ್ ಕ್ಯಾನ್ ಬಿ ಅಕ್ಸೆಪ್ಟೆಡ್ ಬ್ಲೈಂಡ್ಲಿ, ಎವ್ರಿಥಿಂಗ್ ಹ್ಯಾಸ್ ಅ ಸೈಂಟಿಫಿಕ್ ರೀಸನ್. ಪ್ರತಿಯೊಂದಕ್ಕೂ ಒಂದು ವೈಜ್ಞಾನಿಕವಾದಂತಹ ಕಾರಣ ಇರುತ್ತೆ. ನೀರಿನಿಂದ ತುಂಬಿದ ಫ್ಲಾಸ್ಕ್ ಸರಳ ಭೂತಗನ್ನಡಿಯಂತೆ ಅಥವಾ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂತೆ ವರ್ತಿಸಿ ವಸ್ತುಗಳು ದೊಡ್ಡದಾಗಿ ಕಾಣೋ ಹಾಗೆ ಮಾಡುತ್ತೆ. ಆದ್ರಿಂದ ಯಾವ್ದು ದುಂಡಾಕಾರದಲ್ಲಿ ಈ ರೀತಿ ದಪ್ಪ ತಳವನ್ನ ಹೊಂದಿರುತ್ತೋ ಅದ್ರ ಮೂಲಕ ನಾವ್ ಹೀಗೆ ನೋಡಿದಾಗ ಅಕ್ಷರಗಳು ದಪ್ಪವಾಗಿ ಕಾಣ್ಲಿಕ್ಕೆ ಶುರುವಾಗುತ್ತೆ. ತಿಳಿತಾ? ಈ ರೀತಿ ದಪ್ಪವಾಗಿ ಕಾಣ್ಲಿಕ್ಕೆ ಅದು ಶುರು ಆಗ್ತಾ ಹೋಗುತ್ತೆ. ಎಸ್, ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳೇ? ಆರ್ ಎವ್ರಿ ಒನ್ ಫಾಲೋಯಿಂಗ್ ದಿಸ್? ಓಕೆ, ಗುಡ್. ಯಾರೂರು? ಯಾರಿದ್ದ? ರಾಬರ್ಟ್ ಹುಕ್ ಅಂತ ಕರಿತೀವಿ ನಾವು. ಓಕೆ, ಇವ್ರ ಬಗ್ಗೆ ತಿಳ್ಕೊಳ್ಳೋಣ. ತಮ್ಮ ಮೈಕ್ರೋಗ್ರಾಫಿಯಾ ಎಂಬ ಪುಸ್ತಕವನ್ನ ಪ್ರಕಟಿಸ್ತಾರೆ ರಾಬರ್ಟ್ ಹುಕ್ ಅನ್ನುವಂತಹ ವಿಜ್ಞಾನಿ. ತಮ್ಮ ಸ್ವನಿರ್ಮಿತ ಸೂಕ್ಷ್ಮ ದರ್ಶಕದಿಂದ 200-300 ವರ್ಧನೆ, ಅಂದ್ರೆ ಅದು ಲೆನ್ಸ್ ಹಾಕಿ ಝೂಮ್ ಮಾಡಿ ನೋಡೋದು ಅಂತೀವಲ್ಲ ಅದು, ಕಾರ್ಕ್ ನ ತೆಳುವಾದ ಪದರವನ್ನ ವೀಕ್ಷಿಸಿದಾಗ ಜೇನುಗೂಡಿನಂತಹ ಖಾಲಿ ಕೋಣೆಗಳು ಕಂಡವು. ಇವುಗಳು ಅದಕ್ಕೆ ಜೀವಕೋಶ ಅಥವಾ ಸೆಲ್ ಅಂತ ಕರೆದ್ರು. ಈಗ ಈ ವಿಜ್ಞಾನಿಗಳಿಗೆ ಏನ್ ಕೆಲ್ಸ? ಸಂಶೋಧನೆ ಮಾಡುವಂಥದ್ದೇ ಕೆಲ್ಸ ಅಲ್ವಾ? ಈಗ ಈ ರಾಬರ್ಟ್ ಕಾರ್ಕ್ ಅನ್ನುವಂತಹ ಈ ವಿಜ್ಞಾನಿ ಏನ್ ಮಾಡ್ತಾರೆ? ಒಂದು ಮರದ ತುಂಡನ್ನ, ಓಕೆ, ಮರ ಏನಿರುತ್ತೆ ಹೀಗೆ, ಆ ಮರದ ತುಂಡನ್ನ ಕಟ್ ಮಾಡ್ಕೊಂಡ್ ಬಂದು ಆ ಮರದ ತುಂಡ ತೆಳುವಾದ ಪದರವನ್ನ, ಕಾರ್ಕ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ನಲ್ಲಿ, ಆ ಕಾರ್ಕ್ ನ ತೆಳುವಾದ ಪದರವನ್ನ ವೀಕ್ಷಿಸಿದಾಗ ಅದ್ರ ಕೆಳಗಡೆ ಈ ರೀತಿ ಕಾಣಿಸ್ತಾ ಇದೆಯಾ? ಏನಿದು? ಜೇನ್ ಗೂಡ್ ನೋಡ್ದಂಗ ಆಗುತ್ತೆ ಮೇಡಮ್. ಈ ಜೇನ್ ಗೂಡ್ ತರ ರಚನೆಯನ್ನ ಅವರು ಮೈಕ್ರೋಸ್ಕೋಪ್ ಕೆಳಗಡೆ ಈ ರೀತಿ ಮೈಕ್ರೋಸ್ಕೋಪ್ ಇಟ್ಕೊಂಡು ನೋಡಿದಾಗ ಕಾಣಿಸ್ತಾವ್ಕೆ. ಯಾವ್ದ್ರಲ್ಲಿ? ಮರವನ್ನ ಕಟ್ ಮಾಡಿದಾಗ ಈ ಭಾಗ ಇರುತ್ತಲ್ಲ ಮಕ್ಕಳೇ, ಅದ್ರ ಒಂದು ತೆಳುವಾದ ಪದರವನ್ನ ತಂದಾಗ ಅವ್ರಿಗೆ ಈ ರೀತಿ ಕಾಣಿಸ್ತು. ಇದನ್ನ ಅವರು ಸೆಲ್ ಅಂತ ಹೇಳಿದ್ರೆ ಏನು? ಕೋಣೆ ಅನ್ನುವಂಥ ಅರ್ಥ ಬರುತ್ತೆ, ರೂಮ್ ಅನ್ನುವಂಥ ಅರ್ಥ ಬರುತ್ತೆ. ಸೊ ಹಾಗಾಗಿ ಅವ್ರು ಅದನ್ನ ಸೆಲ್ ಅಂತ ಕರೀತಾರೆ. ಇದೇ ಸೆಲ್ ಅನ್ನ ನಾವು ಕನ್ನಡದಲ್ಲಿ ಜೀವಕೋಶ ಅಂತ ಕರಿತೀವಿ. ಜೀವಿಗಳಲ್ಲಿ ಇರುವಂತಹ ಕೋಶಗಳನ್ನ ಜೀವಕೋಶ ಅಂತ ಕರಿತೀವಿ. ಈ ಸಂಪೂರ್ಣವಾದಂತಹ ಪಾಠ ಅಗೋಚರ ಜೀವ ಜಗತ್ತು ನಮ್ಮ ಬರಿಗಣ್ಣಿನ ಆಚೆ ನಿಂತಿರೋದೇ ಈ ಸೆಲ್ಲಿನ ಮೇಲೆ, ಈ ಜೀವಕೋಶದ ಮೇಲೆ. ಈ ಜೀವಕೋಶನ ನೀವ್ ಹೇಗೆ ಅರ್ಥೈಸ್ಕೊಂತೀರಾ ಅನ್ನೋದ್ರ ಮೇಲೆ. ತಿಳಿತಾ? ಈಗ ನೆಕ್ಸ್ಟ್ ಇವರು ಈ ಸೆಲ್ ಬಗ್ಗೆ ಕಂಡುಹಿಡ್ತಾರೆ ರಾಬರ್ಟ್ ಹುಕ್ ಅನ್ನೋರು.
ಅದಾದ ನಂತರ ಏನಾಗುತ್ತೆ ಇಲ್ಲಿ ನೋಡಿ, ಇಲ್ಲಿ ಈ ವ್ಯಕ್ತಿ ಇದಾರಲ್ಲ, ಇವ್ರ ಹೆಸರು ಆಂಟೋನಿ ವಾನ್ ಲಿವೆನ್ ಹಾಕ್. ಏನ್ ಹೇಳಿ? ಆಂಟೋನಿ ವಾನ್ ಲಿವೆನ್ ಹಾಕ್. ನೀವು ಬರ್ಕೊಬಹುದು. ಇವ್ರನ್ನ ಸೂಕ್ಷ್ಮ ಜೀವಿ ಶಾಸ್ತ್ರದ ಪಿತಾಮಹ ಅಂತ ನಾವು ಕರಿತೀವಿ. ವಿ ಕಾಲ್ ಮ್ಯಾಸ್ ಫಾದರ್ ಆಫ್ ಮೈಕ್ರೋಬಯಾಲಜಿ. ಯಾರ ಅವ್ರ ಹೆಸರೇನು? ಆಂಟೋನಿ ವಾನ್ ಲಿವೆನ್ ಹಾಕ್. 1660 ದಶಕದಲ್ಲಿ ಇದ್ದಂತಹ ವಿಜ್ಞಾನಿ ಇವರು. ಉತ್ತಮ ಗುಣಮಟ್ಟದ ಮಸೂರಗಳನ್ನು ಅಂದ್ರೆ ಲೆನ್ಸ್ ಗಳನ್ನ ತಯಾರಿಸಿ ಬ್ಯಾಕ್ಟೀರಿಯಾ ಹಾಗೂ ರಕ್ತಕಣಗಳಂತಹ ಜೈವಿಕ ಘಟಕಗಳನ್ನು ಅಂತ ಹೇಳಿದ್ರೆ ಜೈವಿಕ ಬಯೋಲಾಜಿಕಲ್ ಆಗಿರುವಂತಹ ಘಟಕಗಳನ್ನ ಪ್ರಥಮ ಬಾರಿಗೆ ಸ್ಪಷ್ಟವಾಗಿ ವೀಕ್ಷಿಸಿ ವಿವರವನ್ನ ನೀಡಿದಂಥವ್ರು. ಆದ್ರಿಂದ ಇವ್ರನ್ನ ನಾವು ಸೂಕ್ಷ್ಮ ಜೀವಿ ಶಾಸ್ತ್ರದ ಪಿತಾಮಹ, ಫಾದರ್ ಆಫ್ ಮೈಕ್ರೋಬಯಾಲಜಿ ಅಂತ ಕರಿತೀವಿ. ಓಕೆ, whom do we call as father of microbiology? Anthony von Leeuwenhoek. Who was the first founder of cell? Robert Hooke. ಓಕೆ, ಅವರೊಂದು ಕಾರ್ಕ್ ಅಂದ್ರೆ ಮರದ ತೆಳುವಾದ ಪದರವನ್ನ ಸೂಕ್ಷ್ಮ ದರ್ಶಕದ ಮಸೂರಗಳ ಅಡಿಯಲ್ಲಿ ವೀಕ್ಷಿಸಿದಾಗ ಜೇನುಗೂಡಿನಂತಹ ರಚನೆಯನ್ನ ಕಂಡ್ರು ಅವರು. ಜೇನುಗೂಡಿನಂತಹ ರಚನೆಯನ್ನ ಕಂಡ್ರು ಯಾರು? ರಾಬರ್ಟ್ ಹುಕ್ ಅನ್ನೋರು. ಅದಾದ ನಂತರ ಆಂಟೋನಿ ವಾನ್ ಲಿವೆನ್ ಹಾಕ್ ಸೂಕ್ಷ್ಮ ಜೀವಿಶಾಸ್ತ್ರದ ಪಿತಾಮಹ ಅಂತ ಕರ್ಸ್ಕೊಳ್ತಾರೆ. ಹಿ ವಾಸ್ ಕಾಲ್ಡ್ ಆಸ್ ಫಾದರ್ ಆಫ್ ಮೈಕ್ರೋಬಯಾಲಜಿ. ಯಾಕೆ ಫಾದರ್ ಆಫ್ ಮೈಕ್ರೋಬಯಾಲಜಿ? ಬಿಕಾಸ್ ಅವರು ಜೀವಕೋಶಗಳನ್ನ, ಜೈವಿಕ ಘಟಕಗಳನ್ನ, ಸೂಕ್ಷ್ಮವಾದಂತಹ ಜೀವಿಗಳನ್ನ, ಬಹಳಷ್ಟಾಗಿ ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನ ಅಥವಾ ಜೀವಿಗಳಲ್ಲಿರುವಂತಹ ರಕ್ತದ ಕಣಗಳನ್ನೆಲ್ಲ ಉತ್ತಮ ಗುಣಮಟ್ಟದ ಮಸೂರಗಳ ಅಂದ್ರೆ ಲೆನ್ಸ್ ಗಳ ಮೂಲಕ ನೋಡಿದ್ರು. ಅವರೇ ತಯಾರಿಸಿ ನೋಡಿದ್ರು. ಸೊ ಮೇಡಮ್, ಈಗ ನಾವು ಅರ್ಥ ಮಾಡ್ಕೊಂಡ್ವಿ. ಏನಂತ ಅರ್ಥ ಮಾಡ್ಕೊಂಡ್ವಿ? ಯಾವುದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ವೋ ಅದನ್ನ ಸೂಕ್ಷ್ಮವಾಗಿರುವಂತಹದ್ದು ಅಂತ ಅರ್ಥ ಮಾಡ್ಕೊಂಡ್ವಿ. ಅಂತಹದ್ನ ಮಸೂರಗಳ ಸಹಾಯದಿಂದ ನಾವು ನೋಡ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ರಾಬರ್ಟ್ ಕಾರ್ಕ್ ಅನ್ನುವಂತಹ ವಿಜ್ಞಾನಿ ಪ್ರಪ್ರಥಮ ಬಾರಿಗೆ ಈ ಸೆಲ್ ಅಥವಾ ಜೀವಕೋಶಗಳನ್ನ ಕಂಡು ಹಿಡಿದ್ರು. ಮರದ ದಿಮ್ಮೆ ಅಂತದ್ನ ತೆಗೆದುಕೊಂಡು ಅದರ ತೆಳುವಾದ ಪದರದಲ್ಲಿ ಈ ಜೇನುಗೂಡಿನಂತಹ ರಚನೆಯನ್ನ ನೋಡಿ ಅದಕ್ಕೆ ಸೆಲ್ ಅಂತ ಹೆಸರನ್ನ ಇಟ್ಟು, ಅಂದ್ರೆ ಕೋಣೆ ಅಂದ್ರೆ ಜೀವಕೋಶ ಅನ್ನುವಂತಹ ಅರ್ಥವನ್ನ ನೀಡಿದ್ರು. ಅದಾದ ನಂತರ ಬಂದಂತಹ ವಿಜ್ಞಾನಿ ಆಂಟೋನಿ ವಾನ್ ಲಿವೆನ್ ಹಾಕ್ ಈ ಸೂಕ್ಷ್ಮ ಜೀವಿಶಾಸ್ತ್ರಕ್ಕೆ ಬಹಳಷ್ಟು ಕೊಡುಗೆಯನ್ನ ನೀಡಿ ಸೂಕ್ಷ್ಮ ಜೀವಿಶಾಸ್ತ್ರದ ಪಿತಾಮಹ ಅಂತ ಕರ್ಸ್ಕೊಂಡ್ರು. ಸರಿ ಮೇಡಮ್, ಇಷ್ಟೆಲ್ಲ ನಾವು ತಿಳ್ಕೊಳ್ತಾ ಇದ್ದೀವಿ. ಈಗ ನೀವ್ ನಮ್ಗೆ ಹೇಳಿ, ಜೀವಕೋಶ ಅಂತ ಹೇಳಿದ್ರೆ ಏನು? ವಾಟ್ ಇಸ್ ಸೆಲ್? ಇದನ್ನ ಹೇಳಿ ಅಂತ ನೀವ್ ನಂಗೆ ಕೇಳಬಹುದು. ಏನು ಜೀವಕೋಶ ಅಂದ್ರೆ ಇಲ್ಲಿ ನೋಡ್ಕೋಬಹುದು ನೀವು. ಏನು ಈ ರೀತಿಯಾಗಿ ಗುಂಡನೆ ಆಕಾರದಲ್ಲಿ ಮಧ್ಯದಲ್ಲಿ ಏನೇನೋ ಹೊತ್ಕೊಂಡಿದೆ. ಸೊ ಜೀವಕೋಶ ಅಥವಾ ಸೆಲ್ ಅಂತ ಹೇಳಿದ್ರೆ ಏನು? ಜೀವಕೋಶವು ಜೀವದ ಮೂಲಭೂತ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವಾಗಿದೆ. ರಚನಾತ್ಮಕ ಹೆಂಗೆ ಡಿಫೈನ್ ಆಗಿದೆ, ಅದು ಕ್ರಿಯೇಟ್ ಆಗಿದೆ, ಮತ್ತು ಕಾರ್ಯಾತ್ಮಕ ಯಾವ ರೀತಿ ಫಂಕ್ಷನ್ ಮಾಡುತ್ತೆ. ಈಗ ನನ್ನ ಕೈ, ಈ ಕೈಯನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಕೈಯಲ್ಲೂ ಎಷ್ಟೋ ಸಾವಿರ ಕೋಟಿಗಳಷ್ಟು ನೀವು ಸೂಕ್ಷ್ಮ ಜೀವಿಗಳ ಕ್ಷಮಿಸಿ ಜೀವಕೋಶಗಳನ್ನ ಕಾಣಬಹುದು. ನಿಮ್ಮ ಕೈಗಳನ್ನ ನೋಡಿ, ಈ ಅಂಗೈಯನ್ನ ನೋಡಿ, ಹೆಬ್ಬೆರಳನ್ನ ನೋಡಿ, ಎಲ್ಲಾ ಬೆರಳುಗಳನ್ನ ನೋಡಿ, ನೀವು ಎಷ್ಟೊಂದು ಸೂಕ್ಷ್ಮ ಜೀವಿಗಳನ್ನ ನಿಮ್ಮ ಬರೀ ಕಣ್ಣಿಗೆ ಕಾಣಿಸ್ತೇನೋ ಈ ರೀತಿ ರಚನೆಗಳನ್ನ ನಮ್ಮ ಕೈಗಳಲ್ಲೂ ನಾವು ನೋಡ್ತಾ ಹೋಗಬಹುದು. ಹಾಗಾಗಿ ಈ ಜೀವಕೋಶಗಳು ಅಂತ ಹೇಳಿದ್ರೆ ಏನು? ಅದು ಒಬ್ಬ ವ್ಯಕ್ತಿ ಅಥವಾ ಒಂದು ಜೀವದ ಮೂಲಭೂತ ಬೇಸಿಕ್, ವೆರಿ ಗುಡ್, ಮೂಲಭೂತ ಬೇಸಿಕ್ ರಚನಾತ್ಮಕ ರಚನೆ ಆಗಿರುವಂತದ್ದು ಮತ್ತು ಕಾರ್ಯಾತ್ಮಕವಾದಂತಹ ಘಟ್ಟವಾಗಿದೆ. ಓಕೆ, ಈಗ ಈ ಜೀವಕೋಶ ಯಾವ ರೀತಿ ಕೆಲಸ ಮಾಡುತ್ತೆ? ಅದಕ್ಕೆ ನಮ್ಗಿರುವಂತಹ ಉತ್ತಮ ಉದಾಹರಣೆ ಅಂತ ಹೇಳಿದ್ರೆ ಈರುಳ್ಳಿ ಪೊರೆಯ ಅಧ್ಯಯನವನ್ನ ಮಾಡೋದು. ಓಕೆ, ಸಸ್ಯಗಳು ಮತ್ತು ಪ್ರಾಣಿಗಳು ಹಾಗೂ ಸಮಸ್ತ ಜೀವ ಸಮುದಾಯಗಳು, ಸಸ್ಯ ಪ್ರಾಣಿಗಳು ಮಾತ್ರ ಅಲ್ಲ, ನಮ್ಮ ಕಣ್ಣಿಗೆ ಕಾಣೋದು ಕಾಣದೇ ಇರೋದು, ಅವೆಲ್ಲದರಲ್ಲೂ ಕೂಡ ಈ ಜೀವದ
ಮೂಲಭೂತ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಅಂತ ಹೇಳಿದ್ರೆ ಅದನ್ನ ನಾವು ಜೀವಕೋಶ ಅಂತ ಕರಿತೀವಿ. ಈಗ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಚಟುವಟಿಕೆ 2.2 ಇದೆ. ಅದು ಈರುಳ್ಳಿ ಪೊರೆಯ ಜೀವಕೋಶಗಳ ಅಧ್ಯಯನ ಅಥವಾ ಸಸ್ಯ ಜೀವಕೋಶದ ಅಧ್ಯಯನ. ಈಗ ನೀವ್ ಏನ್ ಮಾಡ್ತೀರಾ ಅದಕ್ಕೆ ಅಂತ ಹೇಳಿದ್ರೆ, ಈರುಳ್ಳಿ ಪೊರೆಯನ್ನ ತೆಗೆದುಕೊಬೇಕಾಗುತ್ತೆ. ಈರುಳ್ಳಿ ಪೊರೆಯನ್ನ ತೆಗೆದುಕೊಂಡು ಈ ರೀತಿಯಾಗಿ ನಾನು ತೋರಿಸೋ ರೀತಿಯಾಗಿ ಮಾಡ್ಬೇಕಾಗತ್ತೆ. ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆಯಾ ಮಕ್ಕಳೇ? ಕಾಣ್ತಿದ್ಯಾ? ಇಲ್ಲಿ ಈರುಳ್ಳಿಯ ಕಣ ಪರೀಕ್ಷೆಯನ್ನ ಮಾಡ್ಬೇಕಾಗುತ್ತೆ. ಆನಿಯನ್ ಸೆಲ್ ಎಕ್ಸ್ಪೆರಿಮೆಂಟ್. ಅದಕ್ಕೆ ನಮ್ಗೆ ಈರುಳ್ಳಿಯ ಸಿಪ್ಪೆಯನ್ನ ಬಳಸಿ ಅದರ ಕಣಗಳನ್ನ ವೀಕ್ಷಿಸುವುದನ್ನ ನಾವು ನೋಡ್ಬೇಕಾಗತ್ತೆ. ಮೊದಲನೇದು. ಎರಡನೇದು, ಈರುಳ್ಳಿಯನ್ನ ಕತ್ತರಿಸಿ ಅದರ ಇಳಕಡೆಯಿಂದ ಸಣ್ಣ ಪಾರದರ್ಶಕ ಸಿಪ್ಪಿಯನ್ನ ತೆಕ್ಕೊಬೇಕು. ಟ್ರಾನ್ಸ್ಪರೆಂಟ್ ಆದಂತಹ ಸಿಪ್ಪಿಯನ್ನ ನಾವು ತೆಕ್ಕೊಬೇಕಾಗತ್ತೆ. ಈಗ ತೆಗೆದ ಸಣ್ಣ ಸಿಪ್ಪೆಯನ್ನ ಸ್ವಚ್ಛ ಗಾಜಿನ ಸ್ಲೈಡ್ ನ ಮೇಲೆ ಸಮತಳವಾಗಿ ಇರಿಸ್ಬೇಕಾಗುತ್ತೆ. ಈ ರೀತಿ ಸಮತಳವಾಗಿ ಇರಿಸ್ಬೇಕಾಗುತ್ತೆ. ಈ ಚಿವುಟದ ಸಹಾಯದಿಂದ ಅದನ್ನ ನೀವು ಮಾಡ್ಬೇಕಾಗುತ್ತೆ. ಅದಾದ ನಂತರ ಸಿಪ್ಪಿಯ ಮೇಲೆ ಕೆಲವು ಹನಿಗಳಷ್ಟು ಅಯೋಡಿನ್ ದ್ರಾವಣವನ್ನ ಹಾಕ್ಬೇಕಾಗುತ್ತೆ. ಅಯೋಡಿನ್ ದ್ರಾವಣವನ್ನ ಈರುಳ್ಳಿ ಸಿಪ್ಪಿಯ ಮೇಲೆ ಹಾಕ್ಬೇಕಾಗುತ್ತೆ. ಗಾಳಿ ಬುಗ್ಗೆಗಳು ಏಳದಂತೆ ಎಚ್ಚರದಿಂದ ಕವರ್ ಸ್ಲಿಪ್ ಅನ್ನ ಅದರ ಅಡಿ ಹಾಕ್ಬೇಕಾಗುತ್ತೆ. ಕವರ್ ಸ್ಲಿಪ್ ಅಂದ್ರೆ ತೆಳುವಾದ ಕವರ್ ಇರುತ್ತೆ ಪದರ, ಅದನ್ನ ಈರುಳ್ಳಿ ಸಿಪ್ಪಿಯ ಮೇಲೆ ನೀವು ಹಾಕ್ಬೇಕಾಗುತ್ತೆ. ಸಿದ್ಧವಾದ ಸ್ಲೈಡ್ ಅನ್ನ ಮೈಕ್ರೋಸ್ಕೋಪ್ ಮೇಲೆ ಇಟ್ಟು ಮೊದಲು ಕಡಿಮೆ ಕ್ಷಣದಲ್ಲಿ ಫೋಕಸ್ ಮಾಡಿ ನೀವು ನೋಡ್ಬೇಕಾಗತ್ತೆ. ಅದಾದ ನಂತರ ಹೆಚ್ಚಿನ ಇದು ಮಸೂರಗಳನ್ನ ಬಳಸಿ ಸ್ಪಷ್ಟವಾಗಿ ಫೋಕಸ್ ಮಾಡಿ ನೋಡ್ಬೇಕಾಗುತ್ತೆ. ಈಗ ಈರುಳ್ಳಿ ಕಣಗಳ ಸ್ಪಷ್ಟವಾದ ಚಿತ್ರ ನಮ್ಗೆ ಕಾಣಿಸುತ್ತೆ. ಈ ಈರುಳ್ಳಿ ಕಣಗಳಲ್ಲಿ ನಾವು ಕಣದ ಗೋಡೆ, ಸೈಟೋಪ್ಲಾಸಂ, ಕೇಂದ್ರಕ ನ್ಯೂಕ್ಲಿಯಸ್, ಕೇಂದ್ರದ ವ್ಯಾಕ್ಯೂಲ್ ಇವೆಲ್ಲವನ್ನ ಗಮನಿಸಬಹುದು. ಈರುಳ್ಳಿ ಕಣಗಳು ಆಯತ್ಕಾರದ ವಿಶ್ನಾಸದಂತೆ ಕಣದ ಗೋಡೆ, ಸೈಟೋಪ್ಲಾಸಂ, ಕೇಂದ್ರಕ ಅಂದ್ರೆ ನ್ಯೂಕ್ಲಿಯಸ್ ಮತ್ತು ದೊಡ್ಡ ಕೇಂದ್ರದ ವ್ಯಾಕ್ಯೂಲ್ ಗಳನ್ನ ಹೊಂದಿರುತ್ತೆ. ಈ ಸರಳ ಪ್ರಯೋಗದಿಂದ ನಾವು ಕಣಗಳನ್ನ ಸುಲಭವಾಗಿ ವೀಕ್ಷಿಸಬಹುದು. ವಿಜ್ಞಾನವನ್ನ ಅನ್ವೇಷಿಸಿ ಜ್ಞಾನವನ್ನ ಬಳಸಲಿಕ್ಕೆ ಇದು ನಮ್ಗೆ ಸಹಾಯ ಆಗ್ತಾ ಬರುತ್ತೆ. ಇದು ವಿಜ್ಞಾನದ ಜೀವನದ ಅರಿವು ಕುರಿತಾಗಿ ನಾವು ಮಾಡಿದಂತ ಒಂದು ಇಮೇಜ್ ಮೂಲಕ ಎಕ್ಸ್ಪೆರಿಮೆಂಟ್ ನ ನಾವು ಮಾಡಿದ್ವಿ. ಇದನ್ನೇ ನಾವು ಒಂದು ಸಿಮ್ಯುಲೇಷನ್ ಮೂಲಕ ನೋಡೋದಾದ್ರೆ, ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಮೈಕ್ರೋಸ್ಕೋಪಿಕ್ ವ್ಯೂ. ಇದರಲ್ಲಿ ನಾವು ಈರುಳ್ಳಿಯ ಜೀವಕೋಶವನ್ನ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ನಾವು ಅಡ್ಜಸ್ಟ್ ಮಾಡ್ಕೊಂತಾ ಹೋಗ್ಬಹುದು ನಮ್ಮ ಮೈಕ್ರೋಸ್ಕೋಪ್ ಅನ್ನ. ಈ ರೀತಿಯಾಗಿ ಮೇಲೆ ಕೆಳಗೂ ಸಹ ಮಾಡ್ತಾ ಹೋಗಬಹುದು. ಮೇಲೆ ಕೆಳಗೆ ಮಾಡಿ ಇಲ್ಲಿ ಆ ಈರುಳ್ಳಿ ಸಿಪ್ಪೆಯನ್ನ ಇಟ್ಟಾಗ ನಮ್ಗೆ ಈರುಳ್ಳಿ ಸಿಪ್ಪೆ ಅನ್ನೋದು ಕಾಣ್ತಾ ಹೋಗುತ್ತೆ. ಬೈನೋಕ್ಯುಲರ್ ವ್ಯೂ ಅಲ್ಲಿ ಈ ರೀತಿಯಾಗಿ ಈರುಳ್ಳಿ ಸಿಪ್ಪೆಯಲ್ಲಿ ಇರುವಂತಹ ಜೀವಕೋಶಗಳು ಕಾಣ್ತಾ ಹೋಗುತ್ತೆ. ಇದು ಬರೀ ಈರುಳ್ಳಿ ಸಿಪ್ಪೆ ಮಾತ್ರ ಅಲ್ಲ, ನಮ್ಮ ಒಂದು ಚೀಕ್ ಸೆಲ್ ಅಂತ ಹೇಳಿದ್ರೆ ಕೆನ್ನೆಯ ಒಳಭಾಗದಲ್ಲಿ ಇರುವಂತಹ ಜೀವಕೋಶವನ್ನು ಕೂಡ ನಾವು ಇದೇ ರೀತಿಯಾಗಿ ಕಾಣಬಹುದು. ನೋಡಿದ್ರಾ? ಈ ರೀತಿಯಾಗಿ ನಾವು ಕಾಣಬಹುದು. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಇಮೇಜ್ ಅನ್ನ ನಾನು ನಿಮ್ಗೆ ತೋರಿಸ್ತೀನಿ.
ಇಲ್ಲಿ ಕಾಣಿಸ್ತಾ ಇದೆಯಾ? ಮಾನವನ ಕೆನ್ನೆಯ ಮೇಲೆ ಕೋಶದ ಪ್ರಯೋಗವನ್ನ ಮಾಡೋದು. ಸ್ವಚ್ಛವಾದಂತಹ ಕಾಟನ್ ಸ್ವಾಬ್ ಅಥವಾ ಟೂತ್ ಪಿಕ್ ಸಹಾಯದಿಂದ ಕೆನ್ನೆಯ ಒಳಭಾಗವನ್ನ ನಿಧಾನವಾಗಿ ಉಜ್ಬೇಕಾಗುತ್ತೆ. ಸ್ಕ್ಯಾಬ್ಗೆ ಅಂಟಿಕೊಂಡಿರುವಂತಹ ಕೋಶಗಳನ್ನ ಗಾಜಿನ ಸ್ಲೈಡ್ ನ ಮಧ್ಯಭಾಗದಲ್ಲಿ ನಿಧಾನಕ್ಕೆ ವರ್ಗಾಯಿಸಬೇಕಾಗುತ್ತೆ. ಅದಾದ ನಂತರ ಕೋಶಗಳು ಸರಿಯಾಗಿ ಹರಡಲು ಸ್ಲೈಡ್ ಮೇಲೆ 1 ಅಥವಾ 2 ಹನಿಗಳ ನೀರು ಅಥವಾ ಉಪ್ಪು ನೀರಿನ ದ್ರಾವಣ, ಸಲೈನ್ ವಾಟರ್ ಅಂತ ಕರಿತೀವಿ, ಯಾವ್ದಕ್ಕೆ? ಉಪ್ಪು ನೀರಿಗೆ ಹಾಕ್ಬೇಕಾಗುತ್ತೆ. ಕೋಶಗಳ ರಚನೆ ಸ್ಪಷ್ಟವಾಗಿ ಕಾಣಲು ಕೆಲವು ಹನಿ ಮೆಬ್ರಿನ್ ಬ್ಲೂ ದ್ರಾವಣವನ್ನ ಹಾಕ್ಬೇಕಾಗುತ್ತೆ. ಮೆಬ್ರಿನ್ ಬ್ಲೂ ದ್ರಾವಣ. ಅದಾದ ನಂತರ ಗಾಳಿಗುಳ್ಳೆ ಏಳ್ದೇ ಇರೋ ಹಾಗೆ ಈ ರೀತಿಯಾದಂತಹ ಕವರ್ ಸ್ಲಿಪ್ ಇಂದ ಅದನ್ನ ಕವರ್ ಮಾಡ್ಬೇಕಾಗುತ್ತೆ ನೀವು. ಅದಾದ ನಂತರ ಈಗ ಸಿದ್ಧಪಡಿಸಿರುವಂತಹ ಸ್ಲೈಡ್ ಅನ್ನ ಸೂಕ್ಷ್ಮ ದರ್ಶಕದ ಕೆಳಗಡೆ ಇಟ್ಟು ನಾವು ವೀಕ್ಷಿಸಬೇಕಾಗುತ್ತೆ. ಅದಾದ ನಂತರ ಹೆಚ್ಚಿನ ವರ್ಧನೆಯಲ್ಲಿ ನೀವು ವರ್ಧನೆ ಮಾಡ್ತಾ ಹೋದಂಗು, ಅದ್ರ ಲೆನ್ಸ್ ಇನ್ಕ್ರೀಸ್ ಮಾಡ್ತಾ ಹೋದಂಗು ಆ ಸೂಕ್ಷ್ಮ ದರ್ಶಕದ ಮೂಲೆ ನೋಡಿದಾಗ ಮಾನವನ ಕೆನ್ನೆಯ ಕೋಶಗಳ ತೆಳುವಾದ ಅನಿಯಮಿತ ಅಥವಾ ಬಹುಭುಜಾಕಾರದ ಆಕಾರದಲ್ಲಿ ಕಾಣುತ್ತೆ. ಈ ರೀತಿಯಾಗಿ ನೀವು ಕಾಣಬಹುದು ಮಾನವನ ಜೀವಕೋಶವನ್ನ. ತಿಳಿತಾ? ಸೊ ಆದ್ರಿಂದ ಸಸ್ಯದ ಜೀವಕೋಶವನ್ನ ನಾವು ಯಾವ್ದ್ರಲ್ಲಿ ನೋಡಿದ್ವಿ? ಈರುಳ್ಳಿಯಲ್ಲಿ ನೋಡಿದ್ವಿ. ಪ್ರಾಣಿ ಕೋಶವನ್ನ ನಾವು ಮಾನವನ ಕೆನ್ನೆಯ ಮೇಲೆ ನೋಡಿದ್ವಿ. ತಿಳಿತಾ ಮಕ್ಕಳೇ? ಎಲ್ಲಾರ್ಗೂ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಮತ್ತಷ್ಟು ಡೀಪ್ ಆಗಿ ಈ ಸೂಕ್ಷ್ಮ ಜೀವಿಗಳ ಮಾತಾಡ್ತಾ ಸಾಗೋಣ. ಸಸ್ಯಗಳ ಕುರಿತು, ಪ್ರಾಣಿಗಳ ಕುರಿತು ಮಾತಾಡ್ತಾ ಸಾಗೋಣ. ಇದ್ರಲ್ಲಿ ಇರುವಂತಹ ಕೋಶ ಭಿತ್ತಿ, ದೊಡ್ಡ ರಸಕೋಶ, ಕ್ಲೋರಾಪ್ಲಾಸ್ಟ್ ಇವುಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಮಾನವನ ಕೆನ್ನೆ ಈ ರೀತಿಯಾಗಿ ನಮ್ಮ ಸೂಕ್ಷ್ಮ ಕೋಶದ ಕೆಳಗಡೆ ಕಾಣುತ್ತೆ, ಮೈಕ್ರೋಸ್ಕೋಪ್ ನ ಕೆಳಗಡೆ ಈ ರೀತಿಯಾಗಿ ಕಾಣುತ್ತೆ ಅಂತ ಹೇಳೋದ್ರ ಮೂಲಕ ಇಲ್ಲಿಗೆ ಇವತ್ತಿನ ಸೆಷನ್ ಅನ್ನ ನಾನು ಮುಗಿಸ್ತಾ ಇದ್ದೀನಿ. ಇವತ್ತಿನ ಸೆಷನ್ ನಿಮ್ಮೆಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ. ಕ್ಷಮೆ ಇರ್ಲಿ, ತಾಂತ್ರಿಕ ದೋಷದಿಂದ ಸ್ವಲ್ಪ ಸೆಷನ್ ಎಕ್ಸ್ಟೆಂಡ್ ಆಗಿ ಹೋಯ್ತು, ಕ್ಷಮೆ ಇರ್ಲಿ ಅಂತ ಕೇಳ್ತಾ ಮುಂದಿನ ಕ್ಲಾಸ್ ನಲ್ಲಿ ಮತ್ತೊಂದು ಹೊಸ ವಿಷಯಗಳನ್ನ ಹೊತ್ತು ನಿಮ್ಮೊಟ್ಟಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಅಪ್ಪಣೆ ಕೊಡಿ ಮಕ್ಕಳೇ, ಸದ್ಯಕ್ಕೆ ಕ್ಲಾಸ್ ಅನ್ನ ಮುಗಿಸ್ಲಿಕ್ಕೆ. ನಮಸ್ಕಾರ, ಶುಭ ದಿನ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ. We can stop the recording.